ಪಥಸಂಚಲನ ವಿವಾದದ ನಂತರ ಮತ್ತೆ ಸಂಘದ ವಿರುದ್ಧ ಸಂಘರ್ಷ. ಆರ್ಎಸ್ಎಸ್ ದೆವ್ವವಿದ್ದಂತೆ ಬಿಜೆಪಿ ಅದರ ನೆರಳು ಅನ್ನುವಂಥ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ಕೊಟ್ಟಿದ್ದಾರೆ. ನೆರಳಿನ ಜೊತೆಗೆ ಹೋರಾಟ ಬೇಡ, ದೆವ್ವದ ಜೊತೆಗೆ ಹೋರಾಡೋಣ. ಆರ್ಎಸ್ಎಸ್ ರಿಜಿಸ್ಟರ್ ಆಗಿಲ್ಲ, ಅವರಿಗೆ ಫಂಡ್ ಎಲ್ಲಿಂದ ಬರುತ್ತೆ? ಇವತ್ತಲ್ಲ ನಾಳೆ ರಿಜಿಸ್ಟರ್ ಆಗಬೇಕು, ಇಲ್ಲಾಂದ್ರೆ ನಾನೇ ಮಾಡಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಇಲ್ಲ ಅಂದ್ರೆ ಜೆಡಿಎಸ್ಗಿಂತ ಬಿಜೆಪಿ ಕಡೆ ಅನ್ನೋ ಮಾತನ್ನು ಕೂಡ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ದೆವ್ವದ ಹೇಳಿಕೆಯನ್ನ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಂಡಿದೆ. ನೋಂದಣಿಯಾಗದ ಸಂಸ್ಥೆ ದೆವ್ವವಿದ್ದಂತೆ ಅನ್ನೋ ಮಾತನ್ನ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸತ್ಯ ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನ ಶಿವರಾಜ್ ತಂಗಡಗಿ ಅವರು ಹೇಳಿದ್ದಾರೆ. ಈ ಮೂಲಕ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕಾಂಗ್ರೆಸ್ನ ನಾಯಕರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಯಾವ ಸಂಘಟನೆ, RSS ಅಂತ ಸಂಘಟನೆ 52 ವರ್ಷ ನಮ್ಮ ದೇಶದ ಬಾವುಟ ಅವರು ಕಚೇರಿನಲ್ಲಿ ಹಾರಿಸಿಲ್ಲ. ಅವರು ನಮಗೆ ದೇಶಭಕ್ತಿ ಇದು ಹೇಳ್ತಾರ, ಪಾಠ ಹೇಳ್ತಾರ. ಅವ್ರಿಗೆ ಫಂಡಿಂಗ್ ಹೆಂಗೆ ಬರುತ್ತೆ ಅಂತ ನಾನು ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ಪ್ರಿಯಾಂಕ್ ಅಂದರೆ ನನ್ನ ಹೆಸರು ಹೇಳಿಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಏನು ನಮಗೆ ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಇದ್ದಾರೆ. ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಇರಬೇಕು, ಆಗ್ತಾರೆ, ನಾನು ಮಾಡಿಸ್ತೀನಿ. ಬಿಜೆಪಿ ಮತ್ತು ಆರ್ ಎಸ್ ಎಸ್ ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? RSS. ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಯಾವ ಲೀಡರ್ ಮಕ್ಕಳು ಇದರಲ್ಲಿಲ್ಲ. ಎಲ್ಲರೂ ಕೂಡ ಯಾವ್ದಾದ್ರು ದೊಡ್ಡ ದೊಡ್ಡ ಬ್ರ್ಯಾಂಡ್ ಬೆಲ್ಟ್ ಹಾಕೊಂಡು ಓಡಾಡ್ತಾರೆ. 2 ಲಕ್ಷ ಶೂಸ್, ಯಾವ್ದೋ LV ಅಂತೆ. ಖರ್ಗೆ ಅವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಅವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅಶೋಕ್ ಅವ್ರ ಮಗ ಏನ್ ಮಾಡ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಮಗ ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ತಗೊಳ್ಳಿ ಲಿಸ್ಟ್. ಆಮೇಲೆ ನಮ್ಮ ನುಡಿ ಮತ್ತೆ ನಮ್ಮ ನಡೆಯನ್ನ ಕಂಪೇರ್ ಮಾಡಿ, ಅಷ್ಟೇ ಕೇಳ್ತಾ ಇದ್ದಾರೆ. ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ನನ್ನ ಮಕ್ಕಳಿಗೆ ನಾನು ಏನು ಬಯಸ್ತೀನೋ ಅದೇ ನಾನು ನಿಮ್ಮ ಮಕ್ಕಳಿಗೂ ಬಯಸೋದು. ನಮ್ಮ ಮಕ್ಕಳ ಫಾರಿನಿಗೆ ಹೋಗ್ಬೇಕಲ್ಲ, ನಿಮ್ಮ ಮಕ್ಕಳು ಫಾರಿನಿಗೆ ಹೋಗ್ಬೇಕು. ನಮ್ಮ ಮಕ್ಕಳಿಗೆ IAS ಮಾಡಬೇಕಾದ್ರೆ ನಿಮ್ಮ ಮಕ್ಕಳು IAS ಆಗಬೇಕು. ಆದರೆ ಅಲ್ಲಿ ಹಾಗಲ್ಲ. ಬೇರೆಯವ್ರ ಮಕ್ಕಳು ಬೀದಿನಲ್ಲಿ ಇರಬೇಕು ಧರ್ಮ ರಕ್ಷಣೆಗೆ, ಗೋರಕ್ಷಣೆಗೆ. ಇವ್ರ ಮಕ್ಕಳೆಲ್ಲ ವಿದೇಶದಲ್ಲೆಲ್ಲ ಹೋಗಿ ಪ್ರವಾಸ ಮಾಡ್ಕೊಂಡು ಬರಬೇಕು. ಈ BJP-ನಲ್ಲಿರುವಂಥ ಕೆಲವು ರಾಜಕಾರಣಿಗಳಿದ್ದಾರೆ, ಅವರು ನಡೆ ನುಡಿಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಸಮಾನವಾದಂಥ ಅವಕಾಶ ಸಿಗ್ಬೇಕಂತ ಅಷ್ಟೇ ನಮ್ಮ ಇಂಟೆನ್ಷನ್. ಈಗ ಅದು ಅದೃಶ್ಯ. ಅವರೇ ಮೋಹನ್ ಭಾಗವತ್ ಸಾಹೇಬರೇ ಹೇಳಿದ್ದಾರೆ, ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ. ಆಗಿರೋ ಸಂದರ್ಭದಲ್ಲಿ ಅವ್ರಿಗೇನಂತ ಕರಿತೀರಿ? ಗೋಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಗೋಸ್ಟ್ ಆರ್ಗನೈಸೇಷನ್ ಅಂತ. ಈ ಗೋಸ್ಟ್ ರೈಟರ್ ಅಂತ ಇರ್ತಾರೆ, ಗೊತ್ತಾ ನಿಮಗೆ? ಯಾರ್ದೋ ಹೆಸರಲ್ಲಿ ಇನ್ಯಾರೋ ಬರೆದು ಕೊಡ್ತಾರೆ, ಅದನ್ನು ಓದ್ತಾರೆ, ಹಂಗೆ ನಡೀತಾ ಇದೆ. ಅವ್ರಿರೋದೇನು ತಪ್ಪೇನಿಲ್ಲ. ಅಕೌಂಟಬಿಲಿಟಿ ಬೇಕೇ ಬೇಕಲ್ಲ. ಒಂದು ಸಣ್ಣದೊಂದು ನೀವು ಸಂಸ್ಥೆ ಮಾಡ್ತೀವಂದ್ರೆ ರಿಜಿಸ್ಟರ್ 100 ವರ್ಷದ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದರೆ ಏನು ಕಾರಣ? ಎಲ್ಲಿದ್ದ ದುಡ್ಡು ಬರ್ತಾಯಿದೆ ಅದಕ್ಕೆ? ಯಾಕೆ ಇಷ್ಟಕ್ಕೊಂದು ದೊಡ್ಡ ದೊಡ್ಡ ಆಫೀಸ್ಗಳಾಗ್ತಾವು? ಎಲ್ಲಿಂದ ಬರ್ತೈತೆ? ದೆವ್ವದ ನೆರಳಿನ ದೆವ್ವಕ್ಕೆ ಅಂಜಲಾರ್ದ ನೆರಳಿಗೆಲ್ಲರೂ ಅನಿಸ್ತೀವಿ ನಾವು. RSSಗೆ ಅಂಜಲಾರ್ದವರು BJPಗೆ ಅಂಜೋದೈತಾನು? ಇಡೀ ದಾಳಿ ಮಾಡೋದಕ್ಕಿಂತ ಮೊದಲು RSS ಕಚೇರಿ ಮೇಲೆ ದಾಳಿಯನ್ನು ಮಾಡಲಿ, ಎಲ್ಲದೂ ಹೊರಗೆ ಬರ್ತೈತೆ. RSSಗೆ ಯಾಕೆ ಕೇಳಬಾರ್ದು? ಪ್ರಿಯಾಂಕ್ ಅವ್ರು ಕೇಳಿದ್ರೆ ತಪ್ಪೇನಿಲ್ಲ. ಕೋಮುವಾದದಿಂದ ಬೇರೆ ಬೇರೆ ರಾಷ್ಟ್ರದಿಂದ ಬೇರೆ ಬೇರೆ ಇಂಡಸ್ಟ್ರಿಗಳು ಬರಬೇಕಾದ್ರೆ ವಿಚಾರ ಮಾಡ್ತಾರೆ.
ಖರ್ಗೆ RSS ಅನ್ನು ದೆವ್ವ ಅಂತ ಕರೆದ ಮೇಲೆ BJP ನಾಯಕರ ಕಟು ಟೀಕೆ. ಮಾತಿನ ಚಪಲಕ್ಕೆ ಹೇಳಿಕೆ ಕೊಡ್ತಾರೆ ಎಂದ BJP ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ. ಪ್ರಿಯಾಂಕ್ ಖರ್ಗೆ ನೆಗೆಟಿವ್ ದೆವ್ವ ಎಂದು ಕರೆದ MLC ರವಿಕುಮಾರ್. ನಿನ್ನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಪ್ರಿಯಾಂಕ್ ಖರ್ಗೆ RSS ದೆವ್ವ ಆದರೆ BJP ಅದರ ನೆರಳು ಮಾತ್ರ ಎಂದು ಕರೆದು ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಮಾತು ಸಾಕಷ್ಟು ರಾಜಕೀಯ ಚರ್ಚೆಯನ್ನು ಹುಟ್ಟುಹಾಕಿದೆ. 2 ತಿಂಗಳ ಹಿಂದೆ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು RSSನ ಶಾಖೆಗಳನ್ನು RSS ಕಾರ್ಯಕ್ರಮಗಳನ್ನು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಶಾಲೆಗಳ ಜಾಗೆಗಳಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಹೊಸ ಚರ್ಚೆಯನ್ನು ಹುಟ್ಟುಹಾಕಿದ್ರು. ನಂತರ ಸರ್ಕಾರ ಸದನದಲ್ಲಿ ಬಿಲ್ ಒಂದನ್ನು ಕೂಡ ತಂದಿತ್ತು. ಈಗ ಪ್ರಿಯಾಂಕ್ ಖರ್ಗೆ RSS ಅನ್ನು ದೆವ್ವ, BJP ಅದರ ನೆರಳು ಎಂದು ಕರೆದು ಹೊಸ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಸಹಜವಾಗಿ BJP ಮತ್ತು RSS ಮೂಲದಿಂದ ಬಂದಿರತಕ್ಕಂಥ BJP ನಾಯಕರು ಪ್ರಿಯಾಂಕ್ ಖರ್ಗೆ ಅವರನ್ನು ಟೀಕಿಸ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅವರ ದ್ವೇಷದ ಪರಿಣಾಮವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡಿದ್ದಾರೋ, ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೋ, ಅಥವಾ ಬಾಲಿಶವಾಗಿ ಇವರ ಹೇಳಿಕೆ ಅಂತ ನಾವು ಪರಿಗಣಿಸಬೇಕೋ, ಅಥವಾ ಅವಿವೇಕತನದ ಹೇಳಿಕೆ ಅಂತನೂ ಕೂಡ ನಾವು ಕರಿಬಹುದು. ತಲೆಹರಟೆ ಅಂತ ನಾವು ಕರಿತೇವೆ. ಕೇವಲ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ಬೇಕು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಸಾಕಷ್ಟು ನಡೀತಾ ಇದೆ. ಇಲಾಖೆಗಳ ಬಗ್ಗೆ ಯಾವತ್ತಾದ್ರೂ ಕೂತು ಪ್ರೆಸ್ ಮೀಟ್ ಮಾಡಿದ್ದಾರ ಅಂತ ನೋಡಿದ್ರೆ ಆ ರೀತಿ ಮಾಹಿತಿಗಳು ನನಗೂ ಕೂಡ ಸಿಗ್ತಾ ಇಲ್ಲ. ಈ ರೀತಿ ಹುಡುಗಾಟಿಕೆ ಮಾತನಾಡೋದನ್ನ ಬದಿಗಿಟ್ಟು ಇಲ್ಲ ಒಂದು 6 ತಿಂಗಳು ಬನ್ನಿ ನಾಗ್ಪುರಕ್ಕೆ ಅಧ್ಯಯನ ಮಾಡಿ. ಪ್ರಿಯಾಂಕಾ ಖರ್ಗೆ ಅವರು ಇನ್ನೊಂದು ಎಡವಟ್ಟನ್ನು ಮಾಡಿದ್ದಾರೆ. ಅವ್ರು ಬೇಕಾದ ಎಲ್ಲ ಮಾಹಿತಿಯನ್ನು ಅವ್ರು ತರ್ಕೊಳ್ಬೋದು ಇಡೀ ದೇಶದ್ದು. ಅವರೇ ಹೇಳ್ತಾರೆ ಒಂದ್ ಕಡೆ RSS ನೋಂದಣಿ ಆಗಿಲ್ಲ ಅಂತೇಳಿ, ಇನ್ನೊಂದ್ ಕಡೆ ಹೇಳ್ತಾರೆ ವಿದೇಶದಿಂದ ಹಣವನ್ನು ತರ್ತಾರಂತ. ನೋಂದಣಿ ಆಗದಿದ್ರೆ ಹಣ ತರಲಿಕ್ಕೆ ಯಾಕೆ ಸಾಧ್ಯ ಉಂಟು? ನನ್ನ ಮನೆವರೆಗೆ ಇವತ್ತು RSS ತಲುಪಿದೆ, ನಾವು ಕರೆದಿಲ್ಲ. ಕಳೆದ 100 ವರ್ಷಗಳಲ್ಲಿ ಎಲ್ಲಾದರೂ ಒಂದು ಕಡೆ ಸಂಘ ಈ ರೀತಿಯಂಥ ವ್ಯವಹಾರ ಅವ್ರು ಹೇಳಿದ ವ್ಯವಹಾರ ಮಾಡಿದೆ ಅಂತ ಆದರೆ ಪ್ರಿಯಾಂಕಾ ಖರ್ಗೆ ಅವರು ನಾಗ್ಪುರಕ್ಕೆ ಬಂದು 1 ವಾರ, ತಿಂಗಳು ಅಂತ ಹೇಳೋದಿಲ್ಲ ನಾನು, 1 ವಾರ ಅಲ್ಲಿ ಉಳಿಲಿ, ಅವ್ರು ಹೀಗೆ ಮಾತಾಡೋದಲ್ಲ, ಅವ್ರು ಎಲ್ಲ ತಮ್ಮ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡಿಕೊಳ್ತಾರೆ. RSS ಈ ದೇಶದಲ್ಲಿ ದೈವದ ತರ ನೋಡ್ತಾರೆ, RSS ದೇವರ ತರ ನೋಡ್ತಾರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ. ನೀವು RSS ಬಗ್ಗೆ ಮಾತಾಡ್ತೀರಲ್ಲ, ನೆಗೆಟಿವ್ ದೆವ್ವ. ಮೊದಲು ನೀವು ನಿಮ್ಮನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ. ದೇಶದ ಅಖಂಡತೆಯನ್ನ ಕಾಪಾಡೋದ್ರಲ್ಲಿ, ಐಕ್ಯತೆಯನ್ನ ಕಾಪಾಡೋದ್ರಲ್ಲಿ RSS ನ ಕೊಡುಗೆಯನ್ನ ನೀವು ಮನಗಾಣೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯಾಂಕಾ ಖರ್ಗೆಗೂ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಅಪ್ಪರಿಗೂ ಇಬ್ಬರಿಗೂ ಸೇರಿಸಿ ನಾನು ಹೇಳ್ತಾ ಇದ್ದೇನೆ, ಒಂದು 6 ತಿಂಗಳು RSS ನ ಬಗ್ಗೆ ಅಧ್ಯಯನ ಮಾಡಕ್ಕೆ ಬನ್ನಿ. ಅವಾಗೇನಾದ್ರೂ ಒಂದಿಷ್ಟು RSS ಬಗ್ಗೆ ನಿಮಗೆ ಗೊತ್ತಾಗಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ನೆಗೆಟಿವ್ ದೆವ್ವ. ಪ್ರಿಯಾಂಕಾ ಖರ್ಗೆ ಅವರೇ ಏನಿದಿರಲ್ಲ, ನೀವು ಪಾಸಿಟಿವ್ ದೆವ್ವ ಅಲ್ಲ, ನೆಗೆಟಿವ್ ದೆವ್ವ ನೀವು. ಇವತ್ತು ಕಲ್ಯಾಣ ಕರ್ನಾಟಕ ಏನಾದ್ರೂ ಹಿಂದೆ ಉಳಿಯೋದಕ್ಕೆ ಕಾರಣ ಏನಾದ್ರು ಇದ್ರೆ ಈ ಪ್ರಿಯಾಂಕಾ ಖರ್ಗೆ ಅಂತಕ್ಕಂಥ ಪ್ರಿಯಾಂಕಾ ಖರ್ಗೆ ಫ್ಯಾಮಿಲಿ ದೆವ್ವ ಏನಿದೆ ಆ ಫ್ಯಾಮಿಲಿ ಕಾರಣ. ನೀವು ನಿಮ್ಮ ಅಪ್ಪ ಅವರೇ ಶಾಸಕರಾದ್ರಿ, ನೀವು ನಿಮ್ಮ ಅಪ್ಪ ಅವರೇ ಮಂತ್ರಿ ಆದ್ರಿ, ಬೇರೆಯವರು ಮಂತ್ರಿ ಆಗಲೇ ಇಲ್ಲ. ಅಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ನೆಗೆಟಿವಿಟಿಗೆ ಪೀಡೆ ಅಂತಿದ್ರೆ, ದೆವ್ವ ಅಂತಿದ್ರೆ ಅದು ಪ್ರಿಯಾಂಕಾ ಖರ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.